ಯಾಕೆ ರಂಜಿತ್ ಬರ್ತಾನೆ ಇಲ್ಲ? ಹಾಂ ಸರ್ ಇಲ್ಲ, ಸ್ವಲ್ಪ ವರ್ಕರ್ಸ್ ಎಲ್ಲ ಪ್ರಾಬ್ಲಮ್ ಆಗಿತ್ತು. ಹಾಂ, ಪ್ರಾಬ್ಲಮ್ ಅಂದರೆ ಯಾವ ಥರ? ವರ್ಕರ್ಸ್ ಬರ್ತಾ ಇಲ್ಲ, ಡ್ರೈವರ್ ಹೆಲ್ಪರ್ಗಳು ಮತ್ತು ಗಾಡಿಗಳೆಲ್ಲ ರಿಪೇರಿ ಇದೆ. ಹಾಂ, ಈಗ ಈ ಏರಿಯಾಗೆ ಬಂದು ಎಷ್ಟು ದಿನ ಆಗಿದೆ ಗೊತ್ತಾ? 4 ದಿವಸದಿಂದ ಬಂದಿಲ್ಲ. ಅದು 1 ದಿವಸ ಬಂದಿದ್ದ, ಅದರಿಂದ 4 ದಿವಸ ಬಂದಿಲ್ಲ ಅವನು. ಅದೇ ಹೇಳಿದ್ರು ಏಕಿಂದ ಬರ್ತಿಲ್ಲ ಅಂತ. ಹಾಂ, ನಾನು ಕಂಪ್ಲೇಂಟ್ ಹಾಕಿದ್ದೀನಿ ಸರ್. ಸರಿಯಾಗಿ ಆಟೋ ಪ್ರಾಪರಾಗಿ ಡೋರ್ ಟು ಡೋರ್ ಮಾಡ್ತಾ ಇಲ್ಲ, ಸರಿಯಾಗಿ ಪಾಯಿಂಟ್ಗಳು ತೆಗಿತಿಲ್ಲ, ಸರಿಯಾಗಿ ಕೆಲಸನೂ ಮಾಡ್ತಾ ಇಲ್ಲ ಅಂತ ನಾನು ಕಂಪ್ಲೇಂಟ್ ಹಾಕಿದ್ದೀನಿ. ನಾನು 1 ವಾರದಿಂದ ನಾನು ರಿಪೋರ್ಟ್ ಮಾಡ್ತಾ ಇದ್ದೀನಿ. ನಾನು ಯಾವುದು ನನ್ನ ಮೇಲೆ ಹಾಕೊಳ್ಳಲ್ಲ. ನಮ್ದು ಏನು ಕೆಲಸ ಆಗುತ್ತೆ ಅದನ್ನು ರಿಪೋರ್ಟ್ ಆಗಿದ್ರೆ ಕೆಲಸ ಆಗಿದೆ ಅಂತ ಹೇಳ್ತೀನಿ. ಆಗಿಲ್ಲ ಅಂತಂದ್ರೆ ನಾನು 2 ಗಂಟೆವರೆಗೆ. ನಿಮ್ಮ ಮನೆ ಏರಿಯಾದಲ್ಲಿ ಎಷ್ಟು ದಿನ ಆಯ್ತು ಆಟೋ ಬಂದು? ಮುಂಚೆ 4 ದಿನ ಆಯ್ತು. 4 ದಿನ ಬಂದಿರಲಿಲ್ಲ, 1 ದಿನ ಬಂದು ಮತ್ತೆ 4 ದಿನ ಬಂದಿಲ್ಲ. ಹಾಂ, 8 ದಿನದ ಕಸ ಎಲ್ಲ ಹಾಕ್ಬೇಕಪ್ಪ. ಇಂಥ ಜಾಗ ಅಂತ ಹೇಳ್ಬಿಟ್ಟು ಆ ಜಾಗ ಮಾಡ್ಬಿಡ್ತೀವಿ. ಅದು ಸರಿ, ಪ್ರಾಬ್ಲಮ್. ಅದಕ್ಕೋಸ್ಕರನೇ ಕಂಪ್ಲೇಂಟ್ ಆಗಿರೋದಕ್ಕೋಸ್ಕರ ನಾನು ಬೆಳಗ್ಗೆ ಗಲಾಟೆ ಮಾಡಿ ಗಾಡಿ ಕಳಿಸ್ತೀನಿ. ನಾನು ತಗೊಬಂದಿದ್ದೆ. ನಾನು ಅದಕ್ಕೆ ಫೀಲ್ಡ್ ಬಂದಿದ್ದೆ ಇಲ್ಲಿ. ಮತ್ತು 7th ಕ್ರಾಸು 6th ಕ್ರಾಸು ಅದು ಆನ್ಲೈನ್ ಕಂಪ್ಲೇಂಟ್ ಇದೆ. ಅದ್ರ ಜೊತೆಗೆ ನೋಡಿ ಇದು ನಿಮ್ಮದು ಕೂಡ. ಅದಕ್ಕೆ ನಾನು ಇಲ್ಲಿ ಕರ್ಕೊಂಡು ಖುದ್ದ ಅಮ್ಮ ಎಷ್ಟು ದಿನ ಆಯ್ತು ಕೆಲಸ? ಕಸ ಎತ್ಕೊಂಡು ಬಂದು ಗಾಡಿ ಬಂದು ಎಷ್ಟು ದಿನ ಆಯ್ತು? ಹಾಂ ಹಾಂ, ಎಷ್ಟು ದಿನ ಆಯ್ತಪ್ಪ ಕಸ ಬಂದು? ಕನ್ನಡ ಬರುತ್ತಾ? ಹಾಂ, ಕನ್ನಡ ಎಷ್ಟು ಬರುತ್ತಾ ನಿಮ್ಗೆ? ಎಷ್ಟು ದಿನ ಆಯ್ತು? ಹಾಂ, ಬನ್ನಿ ಎಷ್ಟು ದಿನ ಆಯ್ತು ಗಾಡಿ ಬಂದು, ಆಟೋ ಬಂದು? ಹಾಂ, ಅವ್ರು ಹೇಳ್ತಾರೆ ಎಲ್ಲ ಇನ್ನೊಬ್ರು ನಿಂತಿದ್ರು 4 ದಿವಸ ಅಂತ ಹೇಳ್ತಾರೆ. ನೀವು 2 ದಿವಸ ಅಂತ ಪಕ್ಕ ನಾನು ತಿಳಿದ ಬಗ್ಗೆ 4 ದಿವಸ ಬಂದಿದೆ ಕಸ ಬಂದಿರೋದು, ಗಾಡಿ ಬಂದಿರೋದು. ಅದರಿಂದ 1 ದಿವಸ ಬಂದಿದ್ದ ಅಷ್ಟೇ. ಅದರಿಂದ 4 ದಿವಸ ಬಂದಿಲ್ಲ ತಿರ್ಗಾ. ಅಂದರೆ ಒಂದೇ ದಿವಸ 4 ದಿವಸಕ್ಕೆ ಒಂದ್ಸರಿ ಬರ್ತಾ ಇದ್ದಾರೆ ಅವರು. ಹಾಂ, ಏನು ರಜತ್, ಏನು ಮಾಡೋಣ ಈಗ? ಸರ್ ಅದು ನಾನು ಕಂಪ್ಲೇಂಟ್ ನಾನು ರೈಸ್ ಮಾಡಿದ್ದೀನಿ. ನಾನು ಅವ್ರಿಗೆ ಹೇಳಿ ಈಗ ನೋಡಿ ಬೇಕಾದ್ರೆ ಕೇಳಿ ಯಾರು ಹೇಳ್ಬಿಟ್ಟು ಕರ್ಕೊಬಂದ್ರು ಅಂತ ಅವ್ರನ್ನೂ ಕೇಳಿ. ಡ್ರೈವರ್ ಇದ್ದಾರೆ, ನಾನು ಅವನು ಬಿಡದೆ ಯಾಕೆ ಕರ್ಕೊಬಂದೆ ಹೇಳಿ. ಕಂಪ್ಲೇಂಟ್ ಆಗಿರೋದಕ್ಕೆ ಕಂಪ್ಲೇಂಟ್ ನಾನು ಬಂದು ಖುದ್ದಾಗಿ ನಿಂತ್ಕೊಂಡೇ ಕ್ಲಿಯರ್ ಮಾಡಿಸ್ತೀನಿ. ಗುಡ್ ಮಾರ್ನಿಂಗ್. ಕೊಡಿಮ್ಮ. ಗುಂಡ ಯಾಕೆ ಇಷ್ಟು ದಿನ ಮಾಡ್ತಿದ್ದ? ಪ್ರಾಬ್ಲಮ್ ಏನಾಗಿದ್ಯಾ? ಅಣ್ಣ ಗಾಡಿ 5 ಗಾಡಿ ಸುಟ್ಟಾಕ್ಬಿಟ್ಟವ್ರೆ. ಗ್ಲಾಸ್ ತೆಗಿ, ಗ್ಲಾಸ್ ತೆಗಿ. ಹಾಂ, 5 ಗಾಡಿ ಸುಟ್ಟಾಕ್ಬಿಟ್ಟವ್ರೆ. ಹಾಂ, ಆಯ್ತಾ? ಹಾಂ, ಇನ್ನೊಂದು ಗಾಡಿಗಳನ್ನ ಟ್ಯಾಂಕ್ಗಳಿಗೆ ಮಣ್ಣು ಹಾಕೋದು, ಪೈಪ್ಗಳೆಲ್ಲ ಕಟ್ ಮಾಡೋದು, ಡೀಸೆಲ್ ಪೈಪ್ ಎಲ್ಲ ಕೊಯ್ದು ಬಿಡೋದು, ತುಂಬಾ ಮಾಡ್ತಾವೆ. ನಮ್ಗೆ ಯಾಕೋ ಸಮಸ್ಯೆ ಇದೆ, ತುಂಬಾ ಪ್ರಾಬ್ಲಮ್ ಕೊಡ್ತಾವೆ. ಯಾರು ಮಾಡ್ತಾರೋ ಗೊತ್ತಾಗ್ತಿಲ್ಲ. ಎಲ್ಲಿ ನಿಲ್ಸ್ತೀರಿ ಆಟೋಗಳನ್ನ? ಕನಕಪುರ ಹತ್ರ ಮೋರಿ ಮೇಲೆ ನಿಲ್ಸ್ತೀವಿ. ಗಾಡಿ ಒಂದು ದಿವಸ ಒಂದೊಂದು ಪ್ರಾಬ್ಲಮ್ ಕೊಡ್ತಾ ಇದೆ ಗಾಡಿಗಳು. ಒಂದು ಡೀಸೆಲ್ ಪೈಪ್ ಕಟ್ ಮಾಡಿರ್ತಾರೆ, ಇಲ್ಲ ಟಿಪ್ಪರ್ ಎಬ್ಸೋದು ಕಟ್ ಮಾಡಿರ್ತಾರೆ, ಇಲ್ಲ ಏನಾದ್ರು ವೀಲ್ ಬಿಚ್ಚಿರೋದು, ಇಲ್ಲ ಪೆಂಚರ್ಗಳು ಮಾಡೋದು, ಡೀಸೆಲ್ ಟ್ಯಾಂಕಲ್ಲಿ ಮಣ್ಣು ಹಾಕೋದು, ಇದು ತುಂಬಾ ಮಾಡ್ತಾವೆ. ನಮ್ಗೆ 5 ಗಾಡಿ ಸುಟ್ಟಾಕ್ತವ್ರೆ. ನಮ್ಗೆ ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ. 4 ದಿವಸಕ್ಕೆ ಒಂದ್ಸರಿ ಬರ್ತಿದ್ರಿ ಆಟೋ ನೀವು? ಅದೇ ಅಣ್ಣ, ಗಾಡಿ ಇಲ್ಲ ಅಣ್ಣ. ಗಾಡಿ ಸುಟ್ಟೋಗಿದೆ ಅಂತ ಮೊನ್ನೆ ಹೇಳಿದ್ರಿ ನೀವು. ಅದೇ 5 ಗಾಡಿ ಸುಟ್ಟೋಗಿದೆ ಅಣ್ಣ. ಆಲ್ಟರ್ನೇಟ್ ಗಾಡಿಗಳು ತಗೊಂಬರಕ್ಕೆ ಅಂದವ್ರು ನಮ್ಮ ಓನರು. ಹಾಂ, ಯಾರು ಓನರ್? ಯಾರು ಓನರ್? ಯಾರು? ದಿಲೀಪ್ ಕುಮಾರ್ ಅಂತ. ಓಕೆ, ದಿಲೀಪ್ ಕುಮಾರ್ ಕೆಳಗಡೆ ಯಾರು ಬರ್ತಾರೆ? ಪಾಂಡುರಂಗ ಅಂತ. ಪಾಂಡುರಂಗ ದಿಲೀಪ್ ಕುಮಾರ್ ಮೈನ್ ಓನರು. ಪಾಂಡುರಂಗ ಆಮೇಲೆ ಬರ್ತಾರೆ ಮೇಸ್ತ್ರಿ, ರೈಟ್ರ ಅವರು. ಆಯ್ತಪ್ಪ, ಇವತ್ತು ಮಾತಾಡ್ತೀನಿ ಹೋಗ್ಬಿಟ್ಟು ನಾನು. ಅವ್ರು ಕರ್ಸೋಣ ಮತ್ತೆ. ಅನ್ನ 4 ದಿವಸಕ್ಕೆ ಒಂದ್ಸರಿ ಬರ್ತಾಯಿದ್ರು ಆಟೋಗೆ. ಇವಾಗ ತುಂಬಿರೋದು 4 ದಿವಸದ ಕಸ ಇದು ಅಲ್ವಾ? ರಂಜಿತ್ ಹೆಂಗ್ ಮಾಡ್ತೀರಾ ಈಗ ನೆಕ್ಸ್ಟ್ ಫೈನಲ್? ಸರ್ ಅದೇ ಈಗ ನೋಡಿ, ನಾನು ಕರ್ಕೊಬಂದು ಈಗ ಮಾಡಿಸ್ತಿದ್ದೀನಿ. ನಾನು ಅವ್ರಿಗೂ ಇನ್ಫಾರ್ಮ್ ಮಾಡಿದ್ದೀನಿ ಆಲ್ರೆಡಿ, ಮೇಲ್ಗಡೆವರೆಗೂ ನಾನು ಹೇಳಿದ್ದೀನಿ. ಈ ಥರ ಡೋರ್ ಟು ಡೋರ್ ಪ್ರಾಬ್ಲಮ್ ಆಗಿದೆ ಅಂತ ಪ್ರಾಪರಾಗಿ ಡೋರ್ ಟು ಡೋರ್ ಮಾಡ್ತಾ ಇಲ್ಲ ಅಂತಾನೆ ಹೇಳಿದ್ದೀನಿ. ನಾನು ಮಾಡ್ತಾ ಇದ್ದಾರೆ ಅಂತ ರಿಪೋರ್ಟ್ ಕೊಟ್ಟಿಲ್ಲ. ಮಾಡ್ತಾ ಪ್ರಾಪರಾಗಿ ಕೆಲಸಕ್ಕೆ ಈ ಥರ ವರ್ಕರು, ಡ್ರೈವರ್, ಹೆಲ್ಪರ್ ಪ್ರಾಬ್ಲಮ್ ಇದೆ. ಆಟೋ ಸುಟ್ಟಾಗಿದ್ದು ಆಟೋಗೂ ಅವರು ಮತ್ತೆ ಏನು ಮಾಡಿಲ್ಲ. ಇವರು ನಮ್ಮ ಜೆಸಿ ಸರ್. ಅವ್ರ ನಿಮ್ಮ ಹೆಸರೇನು ಸರ್? ಮಂಜು ಅಂತ ಸರ್. ಟ್ಯಾಗ್ ತೆಗೀರಿ ಈಚೆಗೆ, ಟ್ಯಾಗ್ ತೆಗೀರಿ.
ಅದ್ರಿಗೆ ಇವಾಗ ಎಲ್ಲಾ ತರದ್ದು ಇನ್ಫಾರ್ಮ್ ಮಾಡಿದೀವಿ ನಾವು, ಹಾಂ ಸರಿನಾ? ಇವಾಗ ನಾವು ಅವ್ರಿಗೆ ಹೇಳಿ ಓನರ್ಗೂ ನಾವು ಹೇಳಿದ್ವಿ, ಮೀಟಿಂಗ್ ಕೂಡ ಇದೆ. ಆ ಮೀಟಿಂಗ್ ಅಲ್ಲಿ ಕೂಡ ನಾವು ಮಾತಾಡ್ತೀವಿ. ಅವ್ರು ಏನ್ ಮಾಡ್ತಾರೋ, ಏನ್ ಅದನ್ನ ರಿಪೀಟ್ ಏನ್ ಹೇಳ್ತಾರೋ ನೋಡೋಣ. ಇವಾಗ ನಾವೇನಿದೆ ಅದನ್ನೆಲ್ಲ ಹೇಳ್ತೀವಿ. ಇವ್ರ ಹೆಸರು ಮಂಜುನಾಥ. ತೆಗಿರಿ ಸರ್ ಟ್ಯಾಗ್, ಫುಲ್ ಟ್ಯಾಗ್ ತೆಗೀರಿ. ಐ ಡಿ ಕಾರ್ಡ್ ತೆಗೀರಿ. ಏನಿಲ್ಲ, ನೋಡೋಣ, ಮಾತಾಡ್ತೀವಿ ಸರ್. ಇವತ್ತು ಹೋಗ್ತೀವಿ, ಮೀಟಿಂಗ್ ಇದೆ, ಪ್ಲಾಂಟಲ್ಲೇ ಮೀಟಿಂಗ್ ಇದೆ. ಸರ್ ಟ್ಯಾಗ್ ತೆಗಿಯಲ್ವಾ ಸರ್? ತೆಗೀರಿ ಸರ್ ಟ್ಯಾಗು, ನಿಮಗೆ ಹೇಳ್ತಿರೋದು. ಫುಲ್ ತೆಗೆದು ಬಿಡಿ ಸರ್, ನೋಡೋಣ. ಮೇಡಮ್, ಈಗ ನಾನು ಖುದ್ದಾಗಿ ಕರ್ಕೊಬಂದಿದ್ದೀನಿ ಇಲ್ಲಿ ಕ್ಲಿಯರ್ ಮಾಡೋದಕ್ಕೆ, ಕಂಪ್ಲೇಂಟ್ ಮಾಡೋದಕ್ಕೆ. ಮೇಡಮ್, ಮಾಡೋ ಬಂದಿದ್ರು ಆಟ ಇಲ್ಲ ಅಂದ್ರೆ ನನಗೆ ಎಲ್ಲಿಂದ ಕರ್ಕೊಂಡ್ಬಂದಿದ್ದೀನಿ? ನಾನು ರಿಪೋರ್ಟ್ ಮಾಡಿ. ಏನು ಸಾಹೇಬ್ರೆ, ಒಬ್ಬೊಬ್ರು ಕೇಳೋರು ಅಂತಾರೆ ಹೇಳ್ತಾರೆ, ಇವರು ಕರ್ಕೊಂಬರ್ತೀನಿ ಅಂತ ಹೇಳ್ತಾರೆ. ಇದು ಪ್ರಾಬ್ಲಮ್ ಯಾಕೆ ಸಾಲ್ವ್ ಮಾಡ್ತೀರಿ ಹೇಳಿ? ಇಲ್ಲರ ಆಗಲ್ಲ ಅಂತ ಹೇಳಿದ್ರೆ ನಾನು ಬೇರೆ ಆಲ್ಟರ್ನೇಟ್ ನೋಡ್ಕೊಳ್ತೀನಿ. ನಾನು 4 ದಿವಸಕ್ಕೆ ಒಂದ್ಸರಿ ಕಸ ಬಂದ ಎಲ್ಲ ಹಾಕ್ಬೇಕು ಹೇಳಿ ಪಬ್ಲಿಕ್. ಸಂಗ್ರಹಣ ಮೊಬೈಲ್ ಕೊಡಿ ಒಂಚೂರು. ಈಗ ವೆಂಕಟೇಶ್, ಈಗ ನಿಮ್ಮ ಮೇಲೆ ಪ್ರಾಬ್ಲಮ್ ಇರುತ್ತೆ, ಅದು ನಮಗೆ ಬೇಡ. ಅದು ಮೈನ್ ಪಬ್ಲಿಕ್ ಏನಾಗಿದೆ ಅಂದರೆ ಕಸಗಳು ಹೋಗ್ತಾ ಇಲ್ಲ. 4 ದಿವಸ ಕಸ ಎಲ್ಲ ಹಾಕ್ಬೇಕು ಹೇಳಿ. ನಾನು ಅದಕ್ಕೆ ಕೇಳ್ತಾ ಇದ್ದೀನಿ. ಯಾರು ಪಾಂಡು ಅಂತ ಯಾರು? ಹಾಂ ಹಾಂ, ಅದು ಇದೇನಂತ ಎಲ್ಲ ದೀಪಿತು ಗುಂಡು ಅವ್ರದ್ದು ಎಲ್ಲರದು ಇದೆ. ನಾನು ಈಗ ಯಾರು ಕರೆಸ್ಲಾ ಹಂಗೆ ಸಾಹೇಬ್ರ ಹತ್ರ? ಹಂಗೆ ದೊಡ್ಡ ಈಗ ಹೋಗ್ತಾ ಇದ್ದೀನಿ ಮೀಟಿಂಗ್ಗೆ, ಕರೆಸ್ಲಾ ನನಗೆ? ಸಾಹೇಬ್ರ ಹತ್ರ ಕರಿಶ್ಮನ್ ಹತ್ರ ಕರೆಸ್ಲಾ ನಾನು? ಹಾಂ ಹಾಂ, 19 ಆಟೋ ಇದೆ, 19 ಕಳಿಸು. ಅಲ್ಲಿ ಸಮಸ್ಯೆ ಇದೆ, ಕಳಿಸು. ಅಟ್ಲೀಸ್ಟ್ ಒಂದು 15 ಆಟೋ ಕಳಿಸು. ಏರಿಯಾ ಕವರ್ ಆಗಿದೆ. ಇವತ್ತು ಹೋಗ್ತಾ ಇದ್ದೀನಿ, ಇವತ್ತು ಕಮಿಷನ್ ಹತ್ರ ನಿಮಗೋಸ್ಕರ ಹೋಗ್ತಾ ಇದ್ದೀನಿ ಮೀಟಿಂಗ್. ಇವತ್ತು ಕರ್ಸ್ಬಿಟ್ಟು ಮಾಡ್ತಾ ಇರ್ತೀನಿ ಬರೀ. ಇವ್ರ ಹೆಸರು ಮಂಜುನಾಥ್. ಇವ್ರು ನಿಮ್ಮ ಡಿಸಿಷನ್ ಏನು? ನಿಮ್ಮ ಕೆಲಸ ಏನು ಸರ್? ನಿಮ್ಮ ಮೈನಾ? ಓಕೆ, ಇವ್ರು ಮಂಜುನಾಥ್ ಅಂತ. ಓಕೆ ಓಕೆ, ಕರೆಸ್ತೀನಿ ಸರ್. ಇವತ್ತು ಫೈನಲ್ ಆಗಿ ಹೇಳ್ತೀನಿ. ಇವತ್ತು ಬೇಕಾದ್ರೆ ಪೆಂಡಿಂಗ್ ಇಡೋದು ಹೇಳ್ತೀರಿ. ಎಲ್ಲರನ್ನ ಕೆಲಸ ಏನಾಗುತ್ತೆ ಗೊತ್ತಾ? ಒಬ್ರ ಮೇಲೆ ಕೆಲಸ ಆಗಲ್ಲ ಇಲ್ಲಿ. ನಿಮ್ಮ ಕೋಆಪರೇಷನ್ ಮಾಡಿದ್ರೆ ಮಾತ್ರ ಕೆಲಸಗಳಾಗೋದಿಲ್ಲ ಅಲ್ವಾ? ನಿಮ್ಮ ಮೇಲೆ ಇಂಟರ್ನಲ್ ಪ್ರಾಬ್ಲಮ್ ಇಟ್ಕೊಂಡ್ರೆ ನಮ್ಮ ಕೆಲಸಗಳಾಗಲ್ಲ. ಯಾಕಂದ್ರೆ ಪಬ್ಲಿಕ್ ತೊಂದರೆ ಆಗ್ತಿದೆ ಇಲ್ಲಿ. 4 ದಿವಸ ಕೆಲಸ ಮಾಡಿ 4 ದಿವಸಕ್ಕೆ ಒಂದ್ಸರಿ ಕಸ ಬರೋದು ಯಾರು ತಡೆಯೋಕ್ಕಾಗಲ್ಲ ರೀ. ಒಂದೊಂದು ಮೂಟೆಗಳು ತರ್ತಾ ಇದ್ದಾರೆ. ಪ್ರಾಬ್ಲಮ್ ಇಟ್ಕೊಂಡು ಪಬ್ಲಿಕ್ ತೊಂದರೆ ಆಗ್ತಾ ಇದೆ. ನಾವು ಇಟ್ಕೊಂಡಿಲ್ಲ, ನಾನು ತೋರಿಸ್ಕೊಂಡಿಲ್ಲ, ನಾವು ಇಟ್ಕೊಂಡಿಲ್ಲ. ನಾವೇನಾದ್ರು